ಪ್ರತಿ ನಗರದಲ್ಲಿ ತನ್ನದೇ ಆದ ಐಕಾನಿಕ್ ಗ್ಯಾಡ್ಜೆಟ್ ಅಂಗಡಿಗಳು ಇವೆ. ಆದರೆ ಅವುಗಳ ಹಿಂದೆ ಇರುವ ವ್ಯಕ್ತಿಗಳು ನಿಮಗೆ ಗೊತ್ತೇ? ರೆಡ್ಮಿ ನೋಟ್ 14 ಸೀರೀಸ್ 5G ಮತ್ತು ಮಿರ್ಚಿ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದ್ದಾರೆ ದ ನೋಟ್ ವರ್ತಿ ಜರ್ನಿ, ನಿಮ್ಮ ಟೆಕ್ ಡೆಸ್ಟಿನೇಷನ್ಸ್ ಹಿಂದೆ ಇರುವ ಸೂಪರ್ ಹೀರೋಸ್ಗಳ ಇನ್ಸ್ಪೈರಿಂಗ್ ಕಥೆಗಳು. ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ಅಶ್ವಿನಿ ಆ್ಯಂಡ್ ಇವತ್ತು ರೆಡ್ಮಿ ನೋಟ್ 14 Pro ಪ್ಲಸ್ 5G ಪ್ರೆಸೆಂಟ್ಸ್ ನೋಟ್ ವರ್ತಿ ಜರ್ನಿಯಲ್ಲಿ ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಯಾರಪ್ಪ ಇವರು ಅಂತ ಹೇಳಿದ್ರೆ, ಇವ್ರು ಹುಟ್ಟಿದ್ದು 1963 ಆ್ಯಂಡ್ ಇವರು 13 ವರ್ಷ ಇರಬೇಕಾದ್ರೆ ಬ್ರಿಗೇಡ್ ರೋಡಲ್ಲಿ ಒಂದು ಲಾಟ್ರಿ ಟಿಕೆಟನ್ನು ಸೆಲ್ ಮಾಡ್ತಾಯಿದ್ರು. ಬಟ್ ಆಮೇಲೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗಿ ಒಂದು ಅಮೇಝಿಂಗ್ ಗ್ಯಾಜೆಟ್ ಸ್ಟೋರನ್ನು ಸ್ಟಾರ್ಟ್ ಮಾಡಿದ್ರು, ಪೈ ಇಂಟರ್ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ. ಸೊ ಇವರ ಹೆಸರು ಏನಪ್ಪ ಅಂತ ಹೇಳಿದ್ರೆ ರಾಜ್ಕುಮಾರ್ ಪೈ ಅವರು. ವೆಲ್ಕಮ್ ಟು ಮಿರ್ಚಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ. ಇಟ್ಸ್ ಮೈ ಪ್ಲೆಜರ್ ಟು ಬಿ ಹಿಯರ್. ಇದೇನಂದರೆ ನಮಗೆ ನಿಮ್ಮದು ಬಿಸ್ನೆಸ್ ಪಾರ್ಟ್ ಎಲ್ಲ ಗೊತ್ತು, ಬಟ್ ನೀವು 13 ವರ್ಷದಲ್ಲಿ ಲಾಟ್ರಿ ಟಿಕೆಟನ್ನು ಸೆಲ್ ಮಾಡಿ ಆಮೇಲೆ ಹೆಂಗೆ ಈ ವಿಷನ್ ಬಂದಿದ್ದು, ಹೇಗೆ ಈ ಸ್ಟೋರನ್ನು ಸ್ಟಾರ್ಟ್ ಮಾಡಬೇಕು ಅಂತ? ಓಕೆ, ಒಂದು ವಿ ಆರ್ ಫ್ರಮ್ ಅ ವೆರಿ ವೆರಿ ಹಂಬಲ್ ಫ್ಯಾಮಿಲಿ. ಇನ್ ದ ಅರ್ಲಿಯೆಸ್ಟ್ ಸಮಯದಲ್ಲಿ ಒಂದು ಜೀವನ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇತ್ತು. ನಮ್ಮ ತಂದೆ ನಮಗೆ ಒಂದು ಬ್ರಿಗೇಡ್ ರೋಡ್ನಲ್ಲಿ ಒಂದು ಸಣ್ಣ ಅಂಗಡಿ ಇತ್ತು. ಅಲ್ಲಿಂದ ನಮ್ಮ ತಂದೆ ಪ್ರತಿದಿನ ಬರೀ 25 ರೂಪಾಯಿ ಮನೆಗೆ ತರೋರು. ಆ 25 ರೂಪಾಯಿನಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ. ಸೊ ಆ ಸಮಯದಲ್ಲಿ ನನಗೆ ಅನಿಸ್ತು ನಾನು ಏನನ್ನ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್ ಆ್ಯಕ್ಚುಲಿ. ಸೂಪರ್ ಸರ್. ಆ್ಯಕ್ಚುಲಿ ಏನು ಗೊತ್ತಾ, ಈ ವಿಡಿಯೋ ಎಲ್ಲ ಈಗ ಶೂಟ್ ಆಗ್ತಾ ಇರೋದು ರೆಡ್ಮಿ ನೋಟ್ 14 Pro ಪ್ಲಸ್ 5G ಫೋನಲ್ಲಿ. ಇನ್ನೊಂದು ನಾನು ಕೇಳ್ಪಟ್ಟಿದ್ದೀನಿ, ಲೈಕ್ ನಿಮ್ಮ ಲೀಡರ್ಶಿಪ್ ಅಂಡರೇ ಸೋಲ್ ಪ್ರೊಪ್ರೈಟರ್ಶಿಪ್ಪಿಂದ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಯಿತು ಅಂತ. ಸೊ ಬರೀ ಬಿಸ್ನೆಸ್ ಮ್ಯಾನ್ ಅಲ್ದಿರ ಒಂದು ಗುಡ್ ಹ್ಯೂಮನ್ ಕೂಡ ನೀವು. ಲೈಕ್ ತುಂಬ ಜನ ಮಕ್ಕಳಿಗೆ ಎಜುಕೇಷನನ್ನು ಫಂಡ್ ಮಾಡ್ತಾ ಇದ್ದೀರಾ, ಆಲ್ಸೋ ಪ್ಲ್ಯಾಂಟ್ ಮಾಡ್ತೀರಾ ಟ್ರೀಸ್ನೆಲ್ಲ. ಆಲ್ಮೋಸ್ಟ್ ಐ ಥಿಂಕ್ 18,000 ಗಿಡಗಳನ್ನು ನೆಟ್ಟಿದ್ದೀರಾ ನೀವು. ನಿಮ್ಮ ಮಿಷನ್ ಇರೋದು 1 crore ಗಿಡಗಳನ್ನು ನೆಟ್ಟಬೇಕು ಅಂತ. ಹೇಗೆ ಎರಡೂ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಬಿಸ್ನೆಸ್ ಮ್ಯಾನ್ ಆ ಕಡೆ, ಈ ಕಡೆ ಫಿಲಾಂಥ್ರೋಪಿಸ್ಟ್ ಕೂಡ. ಓಕೆ, ನಾನು ಹಂಬಲ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನನಗೂ ಗೊತ್ತು ಏನೇನು ಕಷ್ಟಗಳು ಒಬ್ಬರೊಬ್ಬರು ಇದೆ ಅಂತ ಹೇಳ್ಬಿಟ್ಟು. ಹೌದು, ಇದು 2000ನಲ್ಲಿ ನಾನು ಈ ಬಿಸ್ನೆಸ್ನ ಪ್ರಾರಂಭ ಮಾಡಿದ್ದು. ಯಾವುದು? ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್. ಇಂದಿರಾನಗರಲ್ಲಿ ಫಸ್ಟ್ ಶೋರೂಮ್ ನಮ್ಮದು. ಅದು ಬಂದು ನಾನೊಂದು ಪ್ರಾಪರ್ಟಿ ತಗೊಂಡೆ, ಅಂದರೆ ಲಾಟ್ರಿ ಮಾರಾಟ ಮಾಡಿಕೊಂಡು. ಅದು ಒಂದು ದೊಡ್ಡ ಸ್ಟೋರಿ ಇದೆ ಅದರದ್ದು, ಬಟ್ ದಟ್ ಈಸ್ ಫಾರ್ ಸಮ್ ಆಫ್ ದ ಟೈಮ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಈ ಲಾಟ್ರಿ ಮಾರಾಟ ಮಾಡಿ NGFದು ಒಂದು ಪ್ರಾಪರ್ಟಿ, ಅದು ಯಾವುದು ಇಂದಿರಾನಗರಲ್ಲಿ, ಅದು ಆಕ್ಷನ್ಗೆ ಬಂದಿತ್ತು. ನಾನು ಲಾಟ್ರಿ ಮಾರ್ತಾ ಇರುವಾಗ ಇನ್ಫೋಸಿಸ್ದು ಒಂದು ಶೇರ್ ತೊಗೊಂಡಿದ್ದೆ ನಾನು. ಆ ಸಮಯದಲ್ಲಿ 90,000 ಕೊಟ್ಟು 100 ಶೇರ್ ತೊಗೊಂಡಿದ್ದೆ. ಅದು ಬಂದು ಓವರ್ ಎ ಪೀರಿಯಡ್ ಆಫ್ ಟೈಮ್ 2 ಕೋಟಿಯಷ್ಟು ಆಯಿತು. 90,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ದು 2 ಕೋಟಿಯಷ್ಟು ಆಯಿತು. ಆ ಸಮಯದಲ್ಲಿ ಈ ಒಂದು ಪ್ರಾಪರ್ಟಿ ಆಕ್ಷನ್ಗೆ ಬಂದಿತ್ತು ಇಂದಿರಾನಗರಲ್ಲಿ. ಇದು NGF ಪ್ರಾಪರ್ಟಿ ಇತ್ತು. ಅವರ ಆಕ್ಷನ್ ಕ್ಲೋಸ್ಡ್ ಟೆಂಡರ್. ಅದರಲ್ಲಿ ನನಗೆ 1,650 ರೂಪಾಯಿಗೆ ನನಗೆ ಆ ಪ್ರಾಪರ್ಟಿ ಆ ಸಮಯದಲ್ಲಿ ಸಿಕ್ತು. ಅದಾದಮೇಲೆ ನಾನು ಅದನ್ನು ಕನ್ಸ್ಟ್ರಕ್ಟ್ ಮಾಡಿ, ನಾನು ಲಾಟ್ರಿ ಮಾರ್ತಾ ಇದ್ದೆ ಅವಾಗೂ, ಕನ್ಸ್ಟ್ರಕ್ಟ್ ಮಾಡಿ ಏನನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಂದರೆ ಕನ್ಸ್ಟ್ರಕ್ಟ್ ಮಾಡಿ ಇಂದಿರಾನಗರ್ನಲ್ಲಿ 100 ಫೀಟ್ ರೋಡಲ್ಲಿ. ಸೊ ಆವಾಗ ಏನಾಯಿತು ಅಂತಂದರೆ, ಒಂದು ನನ್ನ ಫ್ರೆಂಡು ಒಬ್ಬರು, ಅವರು ಈ ಬಿಸ್ನೆಸ್ನಲ್ಲಿ ಆವಾಗ ಇದ್ದರು, ಚನ್ನಬಸವಯ್ಯ ಅಂತ ಹೇಳ್ಬಿಟ್ಟು. ಅವರು ಹೇಳಿದ್ರು, ಬನ್ನಿ ನಮ್ಮ ಇಬ್ಬರು ಸೇರಿಕೊಂಡು ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ 2000 ಇಸ್ವಿಯಲ್ಲಿ ಡಿಸೆಂಬರ್ ತಿಂಗಳು 17ನೇ ತಾರೀಕು ಈ ಬಿಸ್ನೆಸ್ ನಾನು ಪ್ರಾರಂಭ ಮಾಡ್ತೀನಿ. ಬಟ್ ಏನಾಗುತ್ತೆ, ಕಾರಣಾಂತರದಿಂದ ಬರೀ 2 ತಿಂಗಳು ಆ ಒಂದು ರಿಲೇಷನ್ಶಿಪ್ ಇತ್ತು, ಅಂದರೆ ಬಿಸ್ನೆಸ್ ರಿಲೇಷನ್ಶಿಪ್ ಇತ್ತು. ಬಟ್ ಅಷ್ಟೊತ್ತಿಗೆ ಮುಗಿದೋಯ್ತು, ರಿಲೇಷನ್ಶಿಪ್ ಮುಗಿದು. ನನಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಏನೂ ಅಂದರೆ ಏನೂ ಗೊತ್ತಿಲ್ಲ. ಏನು ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಾಯ್ತು, 2 ಕೋಟಿ ರೂಪಾಯಿಗೆ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಾಯಿತು, ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ. ಆದ್ರೂ ಒಂದು ಚಾಲೆಂಜಾಗಿ ತಗೊಂಡೆ ಆ ಸಮಯದಲ್ಲಿ. 2000 ಮಾಡಲೇಬೇಕು, ಒಂದು ಹಠ.
ಸೊ ಸಕ್ಸಸ್ಫುಲ್ಲಾಗಿ ಮಾಡಿದೆ. ನೆಕ್ಸ್ಟು ವರ್ಷದಲ್ಲೇ ಅಂದರೆ 2001 ಇನ್ನೂ 5 ಶೋರೂಮ್ ನಾನು ಬೆಂಗಳೂರಿನಲ್ಲಿ ಓಪನ್ ಮಾಡ್ತೀನಿ. ಸೊ ಆ ಸಮಯದಲ್ಲಿ ಅಷ್ಟು ಚೈನ್ ಆಫ್ ಸ್ಟೋರ್ಸ್ ಆ ಸಮಯಕ್ಕೆ ನಾನು ಹೇಳ್ತಾ ಇರೋದು ಯಾರ್ದು ಅಷ್ಟು ಇರಲಿಲ್ಲ. ಅಂದರೆ ನಾನು ಆ ಸಮಯದಲ್ಲಿ 5 ಶೋರೂಮ್ ನಾನು ಬೆಂಗಳೂರಿನಲ್ಲಿ ಒಂದೇ ವರ್ಷದಲ್ಲಿ ಓಪನ್ ಮಾಡಿದೆ. ದೇವ್ರ ದಯದಿಂದ ಸಕ್ಸಸ್ಫುಲ್ಲಾಗಿ ಆಯಿತು. ಅದಾದಮೇಲೆ ದೇರ್ ವಾಸ್ ನಾಟ್ ಲುಕಿಂಗ್ ಬ್ಯಾಕ್. ಸರ್, ಈಗ ಬೀಂಗ್ ಅಸೋಸಿಯೇಟೆಡ್ ವಿತ್ ಶಾಮಿ ಹೇಗೆ ಚೇಂಜ್ ಮಾಡಿದೆ ಸರ್ ನಿಮ್ಮ ರೆಪ್ಯುಟೇಷನ್ ಮಾರ್ಕೆಟಲ್ಲಿ? ಒಂದು ಶಾಮಿ ಕೇಮ್ ಇನ್ ಟು ಇಂಡಿಯಾ ಇನ್ 2014. ದೇ ವೇರ್ ಇನ್ ಆನ್ಲೈನ್. ವೆನ್ ದೇ ಕೇಮ್ ಇನ್ ಟು ದಿ ಆಫ್ಲೈನ್ ಬಿಸ್ನೆಸ್ ಇನ್ 2016, ಆವಾಗ ಅವರ ಒಂದು ಅಸೋಸಿಯೇಷನ್ ಪ್ರಾರಂಭ ಆಯಿತು. ಶಾಮಿ ಬಂದು ವೆರಿ ಹಾನೆಸ್ಟ್ ಪ್ರೈಸಿಂಗ್ ಅವ್ರದ್ದು. ಒಳ್ಳೆ ಫೀಚರ್ಗಳಿದೆ. ಆ ಫೀಚರ್ ಬಂದು ಇರ್ತಕ್ಕಂಥ ಫೋನ್ನಲ್ಲಿ ಇವರು ತುಂಬಾ ಕಾಂಪಿಟೇಟಿವ್ ಆಗಿ ಪ್ರೈಸಿಂಗ್ ಇದೆ, ಅಂದರೆ ಹಾನೆಸ್ಟ್ ಪ್ರೈಸಿಂಗ್ ಇದೆ. ಶಾಮಿ ಹತ್ರ ನಮ್ಮ ಒಂದು ರಿಲೇಷನ್ಶಿಪ್ ಪ್ರಾರಂಭ ಆಗಿ ನಮ್ಮ ವ್ಯಾಪಾರನೂ ಸುಮಾರು ಬೆಳೆದಿದೆ. ವಾಟ್ ಡು ಯು ಫೀಲ್ ಅಬೌಟ್ ಶಾಮಿ ನೋಟ್ ಸೀರೀಸ್ ಫೋನ್ ಸರ್? See, the Note series, every year they launch a new model, and our customers also do wait, and we also get fantastic business because of that. The Xiaomi 14 series is their flagship model actually. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆ್ಯಕ್ಚುಲಿ ಇಟ್ ವಾಸ್ ಅನ್ ಆನರ್ ಟಾಕಿಂಗ್ ಟು ಯು. ಸೊ ಇಷ್ಟೊತ್ತಿಗೆ ನಮ್ಮ ಇಂಟರ್ವ್ಯೂ ಮುಗೀತು. ಸೀರಿಯಸ್ ಪಾರ್ಟು ಆಯಿತು, ಫನ್ ಪಾರ್ಟು ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್. So it's my pleasure. Thank you so much, Ashwini, and thank you all of you. Yeah, thank you so much. ಆ್ಯಂಡ್ ಆಲ್ಸೋ ಈ ವಿಡಿಯೋ ಶೂಟ್ ಆಗಿರೋದು ರೆಡ್ಮಿ ನೋಟ್ 14 Pro Plus 5G ಫೋನಿಂದ.